ಜನರಲ್ ಆಗಿ ಅವ್ರ ಲೈಫಲ್ಲಿ ಏನಾಗ್ತಾ ಇದೆ, ದೇರ್ ಈಸ್ 8 of Pentacles. ಸೊ ದ ಥಿಂಗ್ ಈಸ್ ಇವ್ರು ತುಂಬಾ ಕರಿಯರ್ ಮೇಲೆ ಫೋಕಸ್ಡ್ ಆಗಿದ್ದಾರೆ, ಅವ್ರ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಅಂಡ್ ಫ್ಯೂಚರ್ಗೆ ಏನೆಲ್ಲ ಬೇಕು, ಲೈಕ್ ಕರಿಯರ್ ವೈಸ್ ಆಗಿರ್ಬೋದು, ಮನಿ ವೈಸ್ ಆಗಿರ್ಬೋದು, ಓವರ್ ಆಲ್ ಫಿನಾನ್ಷಿಯಲ್ ಸೆಕ್ಯೂರಿಟಿ ಆಗಿರ್ಬೋದು, ಅವ್ರದ್ದು ಜಾಬ್ ಆಗಿರ್ಬೋದು ಅಥವಾ ಬಿಸ್ನೆಸ್ಸೇ ಆಗಿರ್ಬೋದು, ಅವ್ರ ಫೋಕಸ್ ಇವಾಗ ಕಂಪ್ಲೀಟ್ ಆಗಿ ಲೈಕ್ ಸೇವಿಂಗ್ಸ್ ಮಾಡೋದು, ಅಟ್ ದ ಸೇಮ್ ಟೈಮ್ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡೋದು, ಸೊ ದಟ್ ಅವರ ಫ್ಯೂಚರ್ ಅವರಿಗೆ ಪ್ರಾಬ್ಲಮ್ಯಾಟಿಕ್ ಆಗಿ ಟರ್ನ್ ಔಟ್ ಆಗಬಾರ್ದು. ಸೊ ಇಟ್ಸ್ ಅನ್ ಇಂಡಿಕೇಶನ್ ಸಮ್ ಸೀರಿಯಸ್ ಲೆವೆಲ್ ಅಲ್ಲಿ ಅವ್ರ ಮೇಲೆ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಕರಿಯರ್ ಅಲ್ಲಿ ನೋಡ್ತಾ ಇದ್ದೀನಿ, ಎಸ್ಪೆಷಲಿ ಓದ್ತಾ ಇದ್ದಾರೆ ಅವರು, ಇನ್ನು ಅಂದ್ರೆ ಸ್ಟಡೀಸ್ ಅಲ್ಲಿ ನೋಡ್ತಾ ಇದ್ದೀನಿ, ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊತಾ ಇದ್ದಾರೆ. ಫ್ಯೂಚರ್ಗೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ಯಾಟಿಕ್ ಆಗಿ ಲೈಫ್ ಟರ್ನ್ ಔಟ್ ಆಗಬಾರ್ದು, ಎಸ್ಪೆಷಲಿ ಫಿನಾನ್ಷಿಯಲ್ ರಿಲೇಟೆಡ್ ಆಗಿ. ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಫ್ಯಾಕ್ಟ್ ದಟ್ ಇಟ್ ಈಸ್ 8 ಅಗೇನ್ ಶನಿ ನಂಬರ್ ಅದು. ಸೊ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಡ್ ಬಂತು ಅಂದ್ರೆ ಮೇನ್ ಆಗಿ ನಾನು ಏನ್ ನೋಡ್ತಿದ್ದೀನಿ, ಇವರು ನಿದ್ದೆಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ವೀಕೆಂಡ್ ಯಾವಾಗ ಬರುತ್ತೆ ಅನ್ನೋದು ಆತರ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೆ ಹೋಗೋದು ಅದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಈ ಪರ್ಸನ್ ಸೋಲಿ ಇವಾಗ ಅವರು ಅವರ ಕರಿಯರ್ ಮೇಲೆ ಫೋಕಸ್ಡ್ ಆಗಿದ್ದಾರೆ, ಸೊ ದಟ್ ಅವ್ರ ಲಾಂಗ್ ಟರ್ಮ್ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಅಷ್ಟೇ, ಬೇರೆ ಏನು ಅಲ್ಲ. ಇಟ್ಸ್ ಜಸ್ಟ್ ದಟ್ ಅವರಿಗೆ ಅವರ ಫ್ಯೂಚರ್ ಯಾವುದೇ ರೀತಿಯಾಗಿ ಡ್ಯಾಮೇಜ್ ಆಗಬಾರ್ದು, ಎಸ್ಪೆಷಲಿ ಕರಿಯರ್. ಅವ್ರಿಗೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಡಿರ್ಬೇಕು, ಅಟ್ ದ ಸೇಮ್ ಟೈಮ್ ಅವರ ಫ್ಯಾಮಿಲಿ ಎಲ್ಲಾರನ್ನೂ ಮೇ ಬಿ ಸಮ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅವ್ರಿಗೆ ಇವಾಗ, ಅಥವಾ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಅಥವಾ ಒಳ್ಳೆ ಬೆಸ್ಟ್ ಪ್ರಾಜೆಕ್ಟ್ ಸಿಕ್ಕಿದೆ, ಆ ಪ್ರಾಜೆಕ್ಟ್ ನ ಅವ್ರಿಗೆ ಗಿವ್ ಅಪ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಅಟ್ ದಿಸ್ ಮೂಮೆಂಟ್ ಇವಾಗ ಏನೇ ಡಿಸ್ಟ್ರಾಕ್ಷನ್ ಬಂದ್ರು ಆ ಡಿಸ್ಟ್ರಾಕ್ಷನ್ ಅವ್ರು ಫೋಕಸ್ ಕೊಡ್ತಾ ಇಲ್ಲ. ಏನೋ ಒಂದು ಆಪರ್ಚುನಿಟಿ ಬಂದಿದೆ, ಅದನ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಳ್ಳೋಣ. ಏನೋ ಬಂದಿರೋ ಲಕ್ಷ್ಮಿ ನಮ್ಮ ಮನೆಗೆ ಬಂದಿರೋದನ್ನ ಅದನ್ನ ಹೊರಡಿಸ್ಬಾರ್ದು, ಅವ್ರನ್ನ ಒಳಗ್ ಕರ್ಕೊಬೇಕು. ಸೊ ಈ ತರ ಒಂದು ಥಾಟ್ ಅವರ ಮೈಂಡ್ ಅಲ್ಲಿ ಬಂದಿರೋದನ್ನ ನೋಡ್ತಾ ಇದ್ದೀನಿ. ಲೆಟ್ ಸಿ ಅವರ ಎಮೋಷನಲ್ ಸಿಚುವೇಶನ್ ಬಗ್ಗೆ ನೋಡೋಣ. ಎಮೋಷನಲ್ ಸ್ಟೇಟ್ ಹೆಂಗಿದೆ, ಎಸ್ಪೆಷಲಿ ನಿಮ್ ಬಗ್ಗೆ ಅಂತ ಬಂದಾಗ, ನಿಮ್ಮ ನೆನೆಸ್ಕೊಂಡಾಗ ಅಥವಾ ನಿಮ್ಮ ಥಾಟ್ಸ್ ಅವರ ಮೈಂಡಿಗೆ ಬಂದಾಗ, ಏನ್ ಥಾಟ್, ಹೆಂಗೆ ಅವ್ರು ಯಾವ ತರ ಯೋಚನೆ ಮಾಡ್ತಾರೆ, ಇದೆಲ್ಲದನ್ನು ನೋಡೋಣ. ಲೆಟ್ಸ್ ಸಿ. ಇವಾಗ ನೆನೆಸ್ಕೊಳ್ಳಿ ಅವ್ರನ್ನ 3 ಸರ್ತಿ, ಇವಾಗ ತುಂಬಾ ಮ್ಯಾಟರ್ ಆಗತ್ತೆ. ನೀವು ಅವ್ರ ಮೈಂಡ್ ಸೆಟ್ಟಿಗೆ ಬಂದಾಗ ಏನ್ ಯೋಚನೆ ಮಾಡ್ತಾರೆ, ಎಮೋಷನಲಿ ಏನ್ ಫೀಲ್ ಆಗತ್ತೆ, ಆಟೋಮೆಟಿಕ್ ಆಗಿ ಏನ್ ಫೀಲ್